ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಫ್ರೈಡೇ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಈಗ ಪೂಜೆ ಆಯಿತು. ಸೊ ಪಾಪುಗೆ ಹಾಯ್ ಮಾಡು ಅಂತಂದೆ, ಹಾಯ್ ಮಾಡಿದ್ಲು. ಸೊ ಅವಳನ್ನೂ ರೆಡಿ ಮಾಡಿಸಿದ್ದೀನಿ. ಈಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಕೊಟ್ಟಂಪಲ್ಲಿಗೆ ಹೋಗ್ತಾ ಇದ್ದೀವಿ, ನಮ್ಮ ಅತ್ತೆ ಮನೆಗೆ. ಸೊ ಅಲ್ಲಿ ಸೀತತ್ತೆ ಇದ್ದಾರಲ್ಲ, ಅವ್ರ ಕಾಲಿಗೆ ಒಂದು ಸ್ವಲ್ಪ ನೋವಾಗಿಬಿಟ್ಟಿದೆ, ಅಂದರೆ ಉಳುಕ್ಬಿಟ್ಟಿದೆ. ಸೊ ಹಾಸ್ಪಿಟ್ಲಿಗೆ 2-3 ದಿನ ಅಡ್ಮಿಟ್ ಆಗಿದ್ದರು. ಸೊ ಅವ್ರು ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಇವಾಗ ಇಲ್ಲಿಗೆ ಬಂದಿದ್ವಿ. ನಮ್ಮ ಅತ್ತೆ ಮನೆಗೆ ಬಂದಿದ್ದೀರಿ. ಕರ್ಕೊಂಡೇ ಬಂದಿಲ್ಲ ನನ್ನ ಹಸ್ಬೆಂಡ್, ಇವತ್ತು ಕರ್ಕೊಂಡು ಬಂದಿದ್ದಾರೆ. ಏನು ಮಾಡ್ತಿದ್ದೀರಾ? ನಾನು ತಿನ್ನಂಗಿಲ್ಲ. ನೀವು ತಿನ್ನಂಗಿಲ್ಲ. ನಾನು ತಿನ್ನಲ್ಲ ಆದರೆ ನೀವು ತಿನ್ನಬಾರ್ದು. ನಾನು ಸುಮ್ಮನೆ ಹಚ್ಚಿಬಿಟ್ಟು ಸ್ಮೆಲ್ ನೋಡಿ ಹಂಗೆ ಹಾಕ್ಬಿಡ್ತೀನಿ. 2 ಸೀಟ್ ಕಣ್ಣು ಸಾಕು. ನಾನು ಬೆಟ್ಟದಲ್ಲಿ ಕಾಯ್ತಿದ್ದೀನಿ. ಒಳ್ಳೇದು ಉಪ್ಪು ಬೆಟ್ಟದಲ್ಲಿ ಕಾಯ್ದೆ ಸತ್ತಿ ನಾನು ಚೆನ್ನಾಗಿದೆ. ಏನು ಬೇಕು? ಪೆಪ್ಪರ್ ಕಾಲು, ಚಿಲ್ಲಿ ಪೌಡ್ರು, ಕೊತ್ತಂಬರಿ ಪುಡಿ, ಏನ ಸಿಕ್ತು ಬಿಡಿ. ಸೊ ಈಗ ಪೈನಾಪಲ್ ಹಚ್ತಾ ಇದ್ದಾರೆ. ಪ್ರೆಗ್ನೆಂಟ್ ಲೇಡಿಗೆ ಹೇಳ್ತಾರಲ್ಲ, ಪೈನಾಪಲ್ಲು ಪಪ್ಪಾಯ ತಿನ್ನಬಾರ್ದು ಅಂತ. ಸೊ ಅದಕ್ಕೆ ನಾನು ತಿಂತಾ ಇಲ್ಲ. ಬೆಟ್ಟದ ನೆಲ್ಲಿಕಾಯಿ ಇತ್ತು, ಅದನ್ನು ತಿಂತಾ ಇದ್ದೀನಿ, ಅದು ಒಳ್ಳೆಯದು. ಸೊ ಹಾಗೆ ನಾವು ಈವ್ನಿಂಗ್ ಆಗಿ ಇಲ್ಲಿಗೆ ಬಂದ್ವಿ. ಮಧ್ಯಾಹ್ನ ಊಟ ಮಾಡಿಕೊಂಡು ಒಂದು 3 ಗಂಟೆಗೆ ಆಗಿ ಮನೆ ಬಿಟ್ವಿ. ಸೊ ಇಲ್ಲಿಗೆ ಬಂದಿದ್ದೀವಿ. ನನ್ನ ಮಗಳಿಗೆ ಆ ದೇವ್ರ ಮನೆಗೆ ಹೋಗೋದಂದರೆ ತುಂಬ ಇಷ್ಟ. ನೋಡಿ, ದೇವ್ರ ಮನೆಗೆ ಹೋಗಿ ದೇವ್ರ ಕೈ ಮುಗೀತಾ ಇದ್ದಾಳೆ. ಕೆಲವೊಂದು ಅವಳು ಮಾಡೋದು ನೋಡಿದ್ರೆ ನಗು ಬರುತ್ತೆ ನನಗಂತೂ. ಚಿಪ್ಸ್ ಇತ್ತು, ಅದನ್ನ ತಿಂತಾ ಇದ್ದಾಳೆ ಅವಳು. ಮಕ್ಕಳಿಗೆ ಇಂಥವೆಲ್ಲ ಜಾಸ್ತಿ ಕೈಗೆ ಸಿಕ್ಬಿಟ್ರೆ ಅದನ್ನೇ ತಿನ್ಕೊಂಡಿರ್ತಾರೆ. ಊಟ ಮಾಡು ಅಂದರೆ ಮಾಡಲ್ಲ. ಅವಳಿಗೆ ಬಲವಂತವಾಗಿ ತಿನ್ನಿಸ್ಬೇಕು ನನ್ನ ಮಗಳಿಗೆ. ಸೊ ನಾವಿಲ್ಲಿ ಹಾಗೆ ಚೆನ್ನಾಗಿ ಮಾತಾಡಿಕೊಂಡು ಹಣ್ಣುಗಳು ಅದೆಲ್ಲ ತಿಂದ್ಕೊಂಡಿದ್ದೀವಿ ಆರಾಮಾಗಿ. ಸೊ ಪ್ರೆಗ್ನೆಂಟ್ ಅಲ್ವಾ, 9 ಮಂತ್ ಪ್ರೆಗ್ನೆನ್ಸಿ ಅಲ್ವಾ, ಇವಾಗ ಹೇಗಿರಬೇಕೇನೋ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಇದಾದಮೇಲೆ ಸೀತತ್ತೆ ನೋಡಿ, ಅವರು ಬೆಡ್ ಮೇಲೆ ಒಂದೇ ಕಡೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಟೈಮ್ ಪಾಸ್ ಅಂದ್ಬಿಟ್ಟು ಬಟ್ಟೆಯಲ್ಲಿ ಕವರ್ ಮಾಡಿದ್ದಾರೆ. ಅದು ಹೇಗೆ ಮಾಡಿದ್ದಾರೆ ಅಂತ ತೋರಿಸ್ತಿದ್ದೀನಿ. ನೋಡಿ, ಇಲ್ಲೊಂದು ರೌಂಡ್ ಇದೆ, ಇಲ್ಲೊಂದು ರೌಂಡ್ ಇದೆ, ಇಲ್ಲೊಂದು ರೌಂಡ್ ಇದೆ. ಈ ರೌಂಡು ಈ ಥರ ಬಟ್ಟೆಗೆ ಈ ಥರ ಇದು ಇಟ್ಕೊಂಡು ಡಬ್ಬಿ ಒಂಥರ ಇದೆಯಲ್ಲ, ಆ ಡಬ್ಬಿ ಇಟ್ಕೊಂಡು ರೌಂಡ್ ಹಾಕೋಬೇಕು. ಹಿಂಗೆ ಈ ಥರ ರೌಂಡ್ ಹಾಕ್ಕೊಳ್ಳೋದು. ಹಿಂಗೆ ನೋಡಿ, ಹಿಂಗೆ. 4 ಹೂವು ಮಾಡುವುದಾ? ಇದರಲ್ಲಿ 4 ಪೀಸ್ ಬರುತ್ತೆ. 5 ಭಾಗ ಮಾಡಬೇಕು, ಒಂದೊಂದು ಹೂವಾಗಿ 5 ಹಿಂಗೆ ಮಾಡ್ಕೊಳ್ಳೋದು. ಇದು ಹಿಂಗೆ ಇಟ್ಬಿಡೋದು. ಇದನ್ನು ನಾವು ಕಟ್ ಮಾಡ್ಕೋಬೇಕು ರೌಂಡ್ ಶೇಪಲ್ಲಿ. ಇದು ಸೀದಾ ಇದನ್ನು ಹಿಂಗೆ ಮಡ್ಚ್ಕೋಬೇಕು. ಹಿಂಗೆ ಮಡ್ಚ್ಕೊಂಡ್ಬಿಟ್ಟು ಹಿಂಗೆ ಸೂಜಿ ದಾರದಲ್ಲಿ ಹೊಲಿಬೇಕು. ಎಲ್ಲಿ ಮುಂದ್ಗಡೆ ಇಲ್ಲ ಇಲ್ಲ ಐಡಿಯಾ ಎಷ್ಟು ಬೇಕಾದರೂ ಮಾಡ್ಬೋದು. ಈ ಥರ ಎಷ್ಟು ದಳ ಆದರೂ ಮಾಡ್ಬೋದು, ದೊಡ್ಡದಾಗಾದರೂ ಮಾಡ್ಬೋದು. ನೋಡು, ನಿಂಗೆ ಆವಾಗಲೇ ಐಡಿಯಾ ಹೊಡೆಯಿತು.
ಇದರಲ್ಲಿ ದೊಡ್ಡದಾದರೂ ಮಾಡ್ಬೋದು ಅಂತ. ಅದು ನನ್ನ ಕಾಲು ಒರೆಸ್ಕೊಳ್ಳೋಕ್ಕೂ ಮಾಡ್ಬೋದು ಗೊತ್ತಾ. ಕೆಲವರು ಇದರಲ್ಲೇ ಎಲ್ಲ ಮಾಡಿಬಿಟ್ಟು ಅದನ್ನೇ ಮಾರಾಟ ಮಾಡ್ತಾರೆ. ನೋಡ್ರಿ, ಅರ್ಧೋಗಿರೋದು ನೈಟಿನ ಬಿಸಾಕೋ ಬದಲು ಎಲ್ಲ ಒಂಚೂರು ಹೋಗಿದ್ರು ಬಿಸಾಕ್ಬಿಡು ಅಂತಾರೆ. ನಾನು ಇಲ್ಲ, ಹೊಡೆದ್ರೆ ಆಗುತ್ತೆ ಅಂತ ನಾನು. ಅಲ್ಲಿ ಮತ್ತೆ ಸ್ಟಿಚ್ ನನಗಿದು ಡಿಸೈನ್ ಚೆನ್ನಾಗಿದೆ ಬಟ್ಟೆ ಅಲ್ವಾ, ಹೂವು ಎಲ್ಲ ನೋಡಿ ಮಾಡ್ಕೊಂಡು ಇದನ್ನ ಅದಕ್ಕೆ ಈ ಥರ ಮಾಡಬೇಕು ಅಂತ ನಾನು ಪೇಪರಲ್ಲಿ ಮಾಡಿದ್ದೆ. ಪೇಪರಲ್ಲಿ ಮಾಡಿದ್ದೀನಿ. ಅದು ಇದು ಬಟ್ಟೆಯಲ್ಲಿ ಸಹ ಮಾಡೋಣ. ಪೇಪರಲ್ಲಿ ಮಾಡಿರೋದು ಇನ್ನೊಂದು ಥರ. ಇಲ್ಲ, ಬಟ್ಟೆಯಲ್ಲಿ ಮಾಡಿರೋದು ಚೆನ್ನಾಗಿ ಬಂದಿದೆ. ಎಷ್ಟು ಚೆನ್ನಾಗಿದೆ. ಇಲ್ಲಿ ಮಧ್ಯದಲ್ಲಿ ರಬ್ಬರ್ ಬ್ಯಾಂಡ್ ಸೇರಿಸ್ಬಿಟ್ರೆ ರಬ್ಬರ್ ಬ್ಯಾಂಡ್ ಹಾಕ್ಬಿಡುತ್ತೆ ಕೂದಲಿಗೆ ಹಾಕೊಳ್ಳಿ. ಒಂಥರ ಗಂಟೆ ತರ ಬರುತ್ತಮ್ಮ. ಇದ್ರೊಳಗಡೆ ಸೇರ್ಸ್ಕೊಂಡ್ಬಿಟ್ಟು ಹಿಂದ್ಗಡೆ ಒಂದು ರಬ್ಬರ್ ಹಾಕೊಂಡ್ರೆ ಸಾಕು, ಇದಾಗೋಯ್ತು. ಜಡೆಗೆ ಹಾಕೊಳ್ಳೋದು. 5 ರೂಪಾಯಿ ಕೊಡಿ. ಇವೆಲ್ಲ ಹೆಂಗ್ ಬರುತ್ತೆ ಐಡಿಯಾ? ಬರುತ್ತೆ ಮಾಡೋದು ನೋಡ್ತಾ ಇರ್ತೀನಿ. ಇವೆಲ್ಲ ನಾವು ಮನೇಲಿ ಮಾಡಿಬಿಟ್ಟು ಮೀಶೋ ಅವ್ರಿಗೆ ಕಳಿಸ್ಬೋದು. ಹೌದಾ? ಮೀಶೋದಲ್ಲಿ ಅವರು ಪ್ರಾಡಕ್ಟ್ ಸೇಲ್ ಮಾಡ್ತಾರೆ. ಮಾಡಿಬಿಟ್ಟು ನಾವು ಗಂಟು ಹಾಕ್ಬಿಡೋದು ಕೊನೆಗೆ ಅಷ್ಟೇ. ಹಿಂಗೆ ಏನು ಕಷ್ಟನ ಇದು? ಬಾ, ಎಷ್ಟು ಬೇಗ ಆಗೈತೆ. ಏನು ಬೇಡ. ನೋಡಮ್ಮ ಬಂತಾ? ಎಲ್ಲಿ ಹಿಂಗೆ ತೋರಿಸಿ, ಹಿಂಗೆ ಇಟ್ಕೊಂಡು ತೋರಿಸಿ. ನೋಡ್ರಿ ಎಷ್ಟು ಬೇಗ ಆಗೋಯ್ತು, ಎಷ್ಟು ಚೆನ್ನಾಗಿ. ಇದು ಕಲರ್ ಮಾಡಿಬಿಟ್ರೆ ನಾನು ಹೂಗಳು ತರ್ತೀನಿ, ಕವರಲ್ಲಿ ಮಾಡಿರೋವು ತರಲಾ? ತಗೊಂಬನ್ನಿ. ಎಷ್ಟು ಚೆನ್ನಾಗಿ ಆಗ್ಬಿಟ್ಟಿದೆ. ಕವರಲ್ಲಿ ಮಾಡಿದ್ದೀನಿ. ಅದನ್ನು ಬೊಕ್ಕೆ ಥರ ಮಾಡೋದು. ಇದು ಇದರಲ್ಲೇನೂ ಇದು ಮಾಡಿದ್ದೀನಿ ನೋಡಿ, ವೇಸ್ಟ್ ಪೇಪರ್. ಇದು ನಾನು ಇದು ಟೇಬಲ್ ಮೇಲೆ ಇಟ್ಕೊಳ್ಳೋಕ್ಕೆ ಇದು ಮಾಡ್ತಾ ಇದ್ದೀನಿ. ಇದು ಪೇಪರೇ ನೋಡು. ಏನು? ಈ ವೇಸ್ಟ್ ಪೇಪರು ಕವರು. ಇದು ಕವರ್. ಏನು ಮಾಡ್ತಿರೋದು ಇದು? ಕವರಲ್ಲಿ ಇದು ನಾವು ಟೇಬಲ್ ಮೇಲೆ ಇಡ್ತೀವಲ್ಲ ಪಾತ್ರೆಗಳೆಲ್ಲ. ಬುಟ್ಟಿ ಥರ. ಬುಟ್ಟಿ ಥರ ಅಲ್ಲ, ಟೇಬಲ್ ಮೇಲೆ ಸುಮ್ಮನೆ ಇಡೋದು ಹಿಂಗೆ. ಈ ಥರ ಇಷ್ಟಿಷ್ಟು ಪೀಸುಗಳು. ಅದ್ರ ಮೇಲೆ ಏನಾದರೂ ಇಟ್ಕೊಳ್ಳೋದು. ಅದ್ರ ಮೇಲೆ ಪಾತ್ರೆಗಳು ಇಟ್ಕೊಳ್ಳೋದೆ. ಖರ್ಚು ನೀರು. ಇದು ನಾವು ಮೂತಿಗೆ ಹಾಕೊಳ್ಳೋ ಮಾಸ್ಕ್ ಪೇಪರು. ಎಷ್ಟು ಚೆನ್ನಾಗಿದೆ ನೋಡಮ್ಮ, ಎಷ್ಟು ಚೆನ್ನಾಗಿದೆ ನೋಡು. ಹೆಂಗ್ ಮಾಡೋದಂತ ಕಲ್ತ್ಕೊಮ್ಮ ನೀನು. ಇದು ಚಿಕ್ಕ ಕುಕ್ಕರ್ ಗ್ಯಾಸ್ ಕಟ್ಟು. ಈ ತರ ಆಡಕ್ಕ ಇದು ಅಲ್ಲಲ್ಲ, ಅದು ಈ ತರ ಹೂವು ಮಾಡಿ ಅಂಟಿಸ್ತೀನಿ ನಿಮ್ಗೆ. ಅಲ್ಲೆಲ್ಲ ಅಂಟಿಸ್ಬಿಟ್ಟು ಅದ್ರ ಮೇಲೆ ಒಂದು ಸೀಕ್ವೆನ್ಸ್ ಕಲರ್ ಬರುತ್ತಲ್ವಾ ಅಂತ ಅಂಟಿಸ್ಬಿಟ್ಟು ಗೋಡೆಗೆ ತೆಗೆದ್ರೆ ಚೆನ್ನಾಗಿರುತ್ತೆ. ಮತ್ತೆ ಟೇಬಲ್ ಮೇಲೆ ಇಟ್ಬಿಟ್ರೆ ಇನ್ನು ಕಟ್ ಮಾಡಿಬಿಟ್ಟು ಇದ್ರ ಮೇಲೆ ಏನೋ ಒಂದು ಪಾತ್ರೆ ಇಟ್ಕೋಬಹುದು. ಮಡಿಕೆಗಳು ಅವೆಲ್ಲ ಇಟ್ಕೋಬಹುದು. ಈ ಥರವೆಲ್ಲ ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ರೆ 200 ರೂಪಾಯಿ 300 ರೂಪಾಯಿ ಕೊಡಬೇಕು. ನಾವೇ ಮನೇಲಿ ಆರಾಮಾಗಿ ಮಾಡ್ಕೊಬೋದು. ನಾವು ಪ್ಲಾಸ್ಟಿಕ್ ಕವರಲ್ಲಿ ಮಾಡ್ದಂಗೆ ಗೊತ್ತಾಗಲ್ಲ. ಮಜ್ಜಿಗಂಟ ನೀಳು ಬಾಟ್ಲಂಟ ಮಸಾಜ್. ಅಮ್ಮ ನೀನು ಮಾಡೋಗೆ ಮಾಡಿಸ್ತೀನಿ ಬಾರಿ ನಾನು. ಬಾ ಮಾಡೋಣ, ಬಾ ನೀನು ಮಾಡಿ ಅಂತೆ ಬಾ.
ಇವಾಗ ಹೋಗ್ತಾ ಇದ್ದೀವಿ ರಮ್ಮ. ಸೊ ಇಲ್ಲಿ ಹಿತ್ತಲ ಮನೆ ಆ ಕಡೆ ಬಂದಿದ್ದೀನಿ. ಇಲ್ಲಿ ಗ್ರೀನರಿ ತುಂಬ ಚೆನ್ನಾಗಿರುತ್ತೆ, ಎಷ್ಟು ಗಿಡಗಳು ಬೆಳೆದಿರುತ್ತೋ ಅದು ನೋಡೋಕ್ಕೆ ಚೆನ್ನಾಗಿರುತ್ತೆ. ಆದರೆ ಇವಾಗ ಕಮ್ಮಿ ಆಗೋಗ್ಬಿಟ್ಟಿದೆ. ನಾನು ಸ್ಟಾರ್ಟಿಂಗ್ ಈ ಮನೆಗೆ ಬಂದಾಗ ಎಷ್ಟು ಗಿಡಗಳಿದ್ವೋ, ಮರಗಳು ತುಂಬ ಇದ್ವು. ಸೊ ಇಲ್ಲಿದ್ದು ಸ್ವಲ್ಪ ಹೊತ್ತು ಆಮೇಲೆ ನಾವಿವಾಗ ಇಲ್ಲಿಂದ ಮನೆಗೆ ವಾಪಸ್ ರಿಟರ್ನ್ ಹೋಗ್ತಾ ಇದ್ದೀವಿ. ಸೂರ್ಯ ಮುಳುಗ್ತಾ ಇದ್ದ, ಅದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು, ಬ್ಯೂಟಿಫುಲ್ ಆಗಿತ್ತು. ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಿಜವಾಗ್ಲೂ ಹಳ್ಳಿ ಕಡೆ ಈ ಥರ ಸನ್ರೈಸ್ ಆಗೋದು, ಸನ್ಸೆಟ್ ಆಗೋದೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇದಾದಮೇಲೆ ಮಸಾಲೆ ಪುರಿ ತಿನ್ನಬೇಕು ಅನಿಸ್ತು. ಸೊ ಅದಕ್ಕೆ ಮಸಾಲೆ ಪುರಿ ತಿಂತಾಯಿದ್ದೀನಿ. ಇವಾಗೆಲ್ಲ ನೀನು ಪಥ್ಯ ಇರಬೇಕು, ಇಂಥವೆಲ್ಲ ತಿನ್ನೋಕೆ ಹೋಗ್ಬಾರ್ದು, ಮಗು ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ ಅಂತೆಲ್ಲ ಹೇಳ್ತಾಯಿದ್ರು. ಅದಕ್ಕೆ ನಾನು ಇದೊಂದು ಸರಿ ತಿನ್ಬಿಡೋಣ, ಆಮೇಲೆ ಇನ್ನು ಪಾನಿಪುರಿ ಎಲ್ಲ ಕಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ 9 ಮಂತಿಗೆ ಬಂದಿದ್ದೀನಲ್ವ, ಇನ್ನೊಂದು ಸ್ವಲ್ಪ ಇನ್ನು ಚೆನ್ನಾಗಿ ಹೆಲ್ತಿ ಫುಡ್ ಮಾತ್ರ ತೊಗೊಬೇಕು. ಸೊ ಇದೆಲ್ಲ ಬಾಯಿ ರುಚಿಗೆ ಅನಿಸುತ್ತೆ, ಬಟ್ ಆರೋಗ್ಯಕ್ಕೆ ಏನಿದ್ರು ಸೊಪ್ಪು, ಹಣ್ಣು, ತರಕಾರಿ ಇವೇ ಸರಿ ಹೋಗುತ್ತೆ. ಸೊ ಹೀಗೆ ಯಾವಾಗಾದರೂ ಹೊರಗಡೆ ಬಂದಾಗ ಮಾತ್ರ ತಿನ್ನಬೇಕು ಅನಿಸುತ್ತೆ. ಸೊ ಇನ್ನು ಬೇಡ ಇನ್ಮೇಲೆ ಅಂತ ಅಂದ್ಕೊಂಡಿದ್ದೀವಿ. ಮನೇಲಿ ಹೇಳಿದ್ರು ಬಿಸಿನೀರು ಕುಡಿ ಅಂತ ಅಂದ್ಬಿಟ್ಟು ಇನ್ಮೇಲೆ ಬಿಸಿನೀರು ಕುಡಿತೀನಿ. ಇದಾದಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಅದಾದಮೇಲೆ ಇವಾಗ ನೈಟು ಪಾಪುಗೂ ನನಗೂ ಗೋಧಿ ಹಿಟ್ಟು ದೋಸೆ ತಿಂತಾಯಿದ್ದೀವಿ. ದೋಸೆ ಮತ್ತು ಚಟ್ನಿ ಪಾಪುಗೂ ತಿನ್ನಿಸ್ಬಿಟ್ಟು ಜೊತೆಗೆ ನಾನು ಕೂತ್ಕೊಂಡು ತಿನ್ಬಿಡ್ತೀನಿ. ಆಮೇಲೆ ಇವತ್ತು ಹೊರಗಡೆ ಹೋದ್ವಲ್ಲ, ಸೊ ನನ್ನ ಹಸ್ಬೆಂಡು ನನಗೆ ದೃಷ್ಟಿ ತೆಗೆದಿದ್ದಾರೆ. ಅದೆಲ್ಲ ವೀಡಿಯೋ ಮಾಡ್ತೀನಿ ಅಂತಂದರೆ ಬೇಡ ಅಂತಾರೆ. ಸೊ ಅದಕ್ಕೆ ನಾನು ವೀಡಿಯೋ ಮಾಡ್ಕೊಳ್ಲಿಲ್ಲ. ಊಟ ಆಯ್ತಲ್ವ, ಸೊ ಶುಗರ್ ಟ್ಯಾಬ್ಲೆಟ್ ತೊಗೊಂಡೆ. ನನ್ನ ಮಗಳು ನೋಡಿ ಹೇಗೆ ಆಟ ಆಡ್ತಾಳೆ ಅಂತ ಅಂದ್ಬಿಟ್ಟು ಅವಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಇವಾಗ ಮನೇಲೇ ಇರ್ತೀನಲ್ವ, ಚೆನ್ನಾಗಿ ಆಡ್ಕೊಂಡಿರ್ತಾಳೆ. ನಾನು ಹೇಳ್ತೀನಿ ಅವ್ರ ಅಪ್ಪಗೆ, ಅವಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿರಿ, ಇನ್ನೊಂದು ಮಗು ಬಂದಮೇಲೆ ಅವಳನ್ನ ನಾನು ಎತ್ಕೊಂಡು ಆಡ್ಸೋಕ್ಕೆ ಮಾಡೋಕ್ಕೆ ಆಗಲ್ಲ, ನೋಡ್ಕೊಳ್ಳಿ ಅಂದರೆ ನನ್ನ ಹಸ್ಬೆಂಡ್ ಮೊಬೈಲ್ ನೋಡ್ಕೊಂಡಿರ್ತಾರೆ. ಅವಳು ನನ್ನ ಹತ್ರ ಇರಲ್ಲ, ನಿನ್ನ ಹತ್ರನೇ ಬರ್ತಾಳೆ, ನೀನೇ ನೋಡ್ಕೊಂಮಾಡು ಅಂತೆಲ್ಲ ಹೇಳ್ತಾರೆ. ಇನ್ನು ನನಗೂ ಅವಳ ಜೊತೆ ಆಟ ಆಡ್ಕೊಂಡಿದ್ರೆ ಒಂದು ಸ್ವಲ್ಪ ಟೈಮ್ ಹೋಗೋದು ಗೊತ್ತಾಗಲ್ಲ. ಆದರೂ ಕೂಡ ಫ್ರೆಂಡ್ಸ್ ಓದೋದಿದೆ ಫ್ರೆಂಡ್ಸ್. ನನಗಂತೂ ಈ ಡೆಲಿವರಿ ಟೈಮು ಆದಮೇಲೆ ಎಕ್ಸಾಮ್ ಬಂದುಬಿಡುತ್ತೆ. ನಾನು ಯಾವಾಗ ರೆಸ್ಟ್ ತೊಗೊಳ್ಳೋದು, ಮಗುನ ಹೇಗೆ ನೋಡ್ಕೊಳ್ಳೋದು, ಓದ್ಕೊಳ್ಳೋದು ಹೇಗೆ, ಎಕ್ಸಾಮ್ ಬರೆಯೋದು ಹೇಗೆ ಅಂತ ಅನಿಸ್ಬಿಟ್ಟಿದೆ. ಯಾಕಂದರೆ ನನಗೆ ಈ ಅಕ್ಟೋಬರ್ ಎಂಡಿಂಗಲ್ಲಿ ಡೆಲಿವರಿ ಆಗುತ್ತೆ. ನವೆಂಬರ್ 2nd ವೀಕಲ್ಲೇ ಎಕ್ಸಾಮು ಅಂತ ಹೇಳ್ತಾ ಇದ್ದಾರೆ. ನಂಗೆ ನಿಜವಾಗ್ಲೂ 1 ತಿಂಗಳು ಆಗಿರಲ್ಲ ಮಗು ಹುಟ್ಟಿ. ನಾನು ಅದು ಏನು ಓದ್ತೀನಿ, ಅದೇನು ಎಕ್ಸಾಮ್ ಬರಿತೀನಿ ಅಂತ ಅಂದ್ಬಿಟ್ಟು ತುಂಬ ಭಯ ಆಗ್ತಾಯಿದೆ. ಈ ಸರಿ B.Ed ಎಕ್ಸಾಮ್ ಕ್ಲೀನಾಗಿ ಬರೆಯೋಕ್ಕಾಗುತ್ತೋ ಇಲ್ವೋ ಅಂತ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಸೆಮ್ಮಲ್ಲಾದರೂ 83% ತೊಗೊಂಡೆ. ಈ ಸರಿ ನಾನು ಏನು ಮಾರ್ಕ್ಸ್ ತೆಗಿತೀನೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹೇಗಪ್ಪ ಎಕ್ಸಾಮ್ ಬರೆಯೋದು ಅಂತ ಅನಿಸ್ಬಿಟ್ಟಿದೆ, ಓದೋಕ್ಕಾಗುತ್ತೋ ಇಲ್ವಾ ಅಂತ. ಯಾಕಂದರೆ ನಾನು ರೆಸ್ಟ್ ತೊಗೋಬೇಕು, ಮಗುನೂ ನೋಡ್ಕೋಬೇಕು. ಆಮೇಲೆ ಯಾವಾಗ ಓದೋದು ಏನೋ ನನಗಂತೂ ತಲೆ ಕೆಟ್ಟೋಗ್ಬಿಟ್ಟಿದೆ. ಈ ಸರಿ ಬರಿತೀನ ಎಕ್ಸಾಮು ಇಲ್ವಾ ಅನ್ನೋದೇ ನನಗೆ ಡೌಟ್ ಆಗಿಬಿಟ್ಟಿದೆ. ದೇವ್ರು ನಂಬಿದ್ದೀನಿ. ಅಟ್ಲೀಸ್ಟ್ 1 ತಿಂಗಳಾದರೂ ಗ್ಯಾಪ್ ಇರಬೇಕಲ್ವ ಫ್ರೆಂಡ್ಸ್. ಡೆಲಿವರಿ ಆದಮೇಲೆ ಒಂದು ಸ್ವಲ್ಪ ನಾನು ಕೂತ್ಕೊಂಡು ಓದಬೇಕು, ಪ್ರಿಪೇರ್ ಆಗಬೇಕು ಎಕ್ಸಾಮ್ಗೆ ಅಂದರೆ ನನಗೂ ಟೈಮ್ ಬೇಕು. ಅದಕ್ಕೆ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ, ಇವಾಗಿರೋ ಟೈಮು ಒಂದು ಇದೆ, ಡೆಲಿವರಿಗೆ ಒಂದು 15 ದಿವಸ ಇದೆ ಟೈಮು. ಈ 15 ದಿವಸದಲ್ಲಿ ನಾನು ಓದ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಓದ್ಕೊತಾ ಇದ್ದೀನಿ. ಕೀ ಪಾಯಿಂಟೆಲ್ಲ ನೋಟ್ಸ್ ಮಾಡ್ಕೊತಾ ಇದ್ದೀನಿ. ಆ ಟೈಮಲ್ಲಿ ಬರೀ ರಿವಿಷನ್ ಇಟ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೋ ಏನೋ ಗೊತ್ತಿಲ್ಲ, ನೋಡಬೇಕು. ಎಕ್ಸಾಮ್ ಯಾವಾಗ ಬರುತ್ತೆ, ಹೇಗೆ ಪ್ರಿಪೇರ್ ಆಗಿ ಹೇಗೆ ಎಕ್ಸಾಮ್ ಬರಿತೀನಿ ಅನ್ನೋದು ಗೊತ್ತಿಲ್ಲ. ದೇವ್ರು ನಂಬ್ಕೊಂಡಿದ್ದೀನಿ. ಒಂದು ಕಡೆ ಡೆಲಿವರಿ ಟೆನ್ಷನ್, ಇನ್ನೊಂದು ಕಡೆ ಎಕ್ಸಾಮ್ ಟೆನ್ಷನು. ಏನು ಮಾಡೋದು ನನಗಂತೂ ಅರ್ಥ ಆಗ್ತಾಯಿಲ್ಲ. ಎಲ್ಲರೂ ಇವಾಗ 9 ಮಂತ್ ಪ್ರೆಗ್ನೆನ್ಸಿಲಿ ಎಲ್ಲರೂ ಡೆಲಿವರಿಗೆ ಪ್ರಿಪೇರ್ ಆಗ್ತಾಯಿದ್ರೆ, ನಾನು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾಯಿದ್ದೀನಿ. ಸೊ ಅದು ಏನಾಗುತ್ತೋ ಗೊತ್ತಿಲ್ಲ. ಆದರೆ ನಾನೊಬ್ಳಿಗೆ ಈ ಥರ ಆಗಿರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಈ ಥರ ಪ್ರಾಬ್ಲಮ್ನ ಫೇಸ್ ಮಾಡಿಕೊಂಡು ಬಂದಿರ್ತಾರೆ. ಡೆಲಿವರಿ ಆಗಿ 15 ದಿವಸಕ್ಕೂ ಎಕ್ಸಾಮ್ ಬರೆದಿರೋರು ಇರ್ತಾರೆ. ಸೊ ಅದನ್ನೆಲ್ಲ ನಾವು ಪಾಸಿಟಿವಾಗಿ ತೊಗೋಬೇಕು.
ಆಗಲ್ಲ ಅಂತ ಮಾತ್ರ ನಾನು ಅಂದ್ಕೊಳ್ಳಲ್ಲ, ಆಗುತ್ತೆ, ನನ್ನ ಕೈಯಲ್ಲಿ ನಾನು ಮಾಡೇ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಸರಿ 85 ಮೇಲೆ ತೊಗೊಳ್ಳೋಣ ಮಾರ್ಕ್ಸ್ ಅಂದ್ಕೊಂಡೆ. ಪರವಾಗಿಲ್ಲ, ಒಂದು 70 ಬಂದರೂ ಪರವಾಗಿಲ್ಲ. ನಾನು ಹೇಗಾದರೂ ಎರಡನ್ನೂ ಮ್ಯಾನೇಜ್ ಮಾಡಬೇಕು, ಮಗುನೂ ಮ್ಯಾನೇಜ್ ಮಾಡಬೇಕು, ಎಕ್ಸಾಮ್ನೂ ಮ್ಯಾನೇಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಾಗುತ್ತೆ ಏನೋ, ದೇವ್ರು ನಂಬಿಕೊಂಡು ಮುಂದೆ ಕಾಯಬೇಕು. ಸೊ ಈ ಟೈಮಲ್ಲಂತೂ ಟೆನ್ಷನ್ ಮಾತ್ರ ತೊಗೊಬಾರ್ದು. ಅದು 9 ಮಂತ್ಸಲ್ಲಿ ನಾವೇನು ಟೆನ್ಷನ್ ತೊಗೊತೀವಿ ಅದೆಲ್ಲ ಮಗು ಮೇಲೆ ಇದಾಗುತ್ತೆ, ಅದೆಲ್ಲ ಡೆಲಿವರಿ ಟೈಮಲ್ಲಿ ನಮಗೆ ಇದಾಗುತ್ತೆ. ಸೊ ನಾನು ಯಾವುದೂ ಟೆನ್ಷನ್ನು ತೊಗೊಳ್ಳಲ್ಲ, ಸ್ಟ್ರೆಸ್ಸು ತೊಗೊಳ್ಳಲ್ಲ. ಇಂಟ್ರೆಸ್ಟ್ ಇದ್ದರೆ ಮಾತ್ರ ಓದ್ತೀನಿ, ನನ್ನ ಕೈಯಲ್ಲಿ ಆದರೆ ಮಾತ್ರ ಎಷ್ಟಾಗುತ್ತೋ ಅಷ್ಟು ಓದೋದು ಬರೆಯೋದು ಮಾಡ್ತೀನಿ. ಮನೆ ಕೆಲಸನೂ ಅಷ್ಟೇ, ಜಾಸ್ತಿ ಮಾಡಬೇಕು ಅಂತ ಮಾಡಲ್ಲ, ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಮನೇಲಿದ್ದಾರಲ್ವ ಅಪ್ಪ ಅಮ್ಮ ನನ್ನ ಹಸ್ಬೆಂಡು ಎಲ್ಲರೂ ಇದ್ದಾರಲ್ಲ, ಎಲ್ಲರೂ ಒಂದೊಂದು ಕೆಲಸ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಕೆಲಸನೂ ಜಾಸ್ತಿ ಅನಿಸಲ್ಲ. ಆದರೆ ಬೆನ್ನು ಮಾತ್ರ ಜಾಸ್ತಿ. ಇಷ್ಟು ದಿವಸ ಅಸೈನ್ಮೆಂಟ್ ಬರೆದಿದ್ದಾಯಿತು, ಅಸೈನ್ಮೆಂಟ್ ಬರೆದು ಮುಗಿಸಿದ್ದೀನಿ, ಅದೊಂದು ಖುಷಿ. ಏನೋ ಓದ್ಕೋಬೇಕು, ಅದು ಓದ್ಕೊಂಬಿಟ್ರೆ ಆಗೋಗ್ಬಿಡುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗು. ಸೊ ಈ ಲಾಗ್ ನಿಮ್ಗೆ ಇಷ್ಟ ಆಯಿತಾ? ನಿಮ್ಗೇನಾದರೂ ಕ್ವಶನ್ ಇದ್ದರೆ ಕಮೆಂಟ್ ಮೂಲಕ ಕೇಳಿ, ಆನ್ಸರ್ ಮಾಡ್ತೀನಿ. ಈ ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹೊಸಬ್ರು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.